ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಳಿ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇದು ನಿಮ್ಮ ಅಂಗಡಿ ಹೆಸರು ಫಸ್ಟ್ ಸರ್. ಅಂಗಡಿ ಹೆಸರು ಏನು ಸರ್? ಮ್ಯಾಕ್ಸ್ಟೆಲ್. ಮ್ಯಾಕ್ಸ್ಟೆಲ್ ಎಷ್ಟು ದಿನ ಸರ್ ಓಪನ್ ಆಗಿದೆ? ಇದು ಓಪನ್ ಆಗಿ 22 ಇಯರ್ಸ್ ಆಯಿತು ಸರ್. 22 ಇಯರ್ಸ್. ಸರ್ ನೀವು ಓನರಾ? ನಮ್ಮ ಪಾರ್ಟ್ನರ್ಶಿಪ್ ಸರ್. ಪಾರ್ಟ್ನರ್ಶಿಪ್ ಇದೆ ಸರ್. ನೀವು ನಿಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ನೀವು ಒಬ್ರು ಇದ್ದಾರೆ? ಇಲ್ಲ, ನಮ್ಮ ಬಾಸ್ ಇದ್ದಾರೆ, ಅನಿಲ್ ಬನ್ಸಾಲಿ ಅಂತ, ಅವರು ಇದು ಮಾಡಿರೋದು, ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಹೇಗೆ ಸರ್ ಟೋಟಲ್ ಆಗಿ ಬಿಸ್ನೆಸ್? ಸರ್ ಓವರ್ ಆಲ್ ಓಕೆ, ಬಟ್ ಕೋವಿಡ್ ಬಂದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಪ್ರಾಬ್ಲಮ್ ಆಗಿದೆ, ಏನಿಲ್ಲ, ಬಿಸ್ನೆಸ್ ಏನಿಲ್ಲ ಆ ಥರ. ಸರ್ ಆನ್ಲೈನ್ಗೂ ನಿಮಗೂ ಏನು ಸರ್ ಡಿಫ್ರೆನ್ಸ್ ಪ್ರೈಸಲ್ಲಿ? ಸರ್ ಆನ್ಲೈನಲ್ಲಿ ನೀವು ಏನು ಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಂಡು ತೊಗೊಬೋದು, ತೊಂದರೆ ಇಲ್ಲ. ಬಟ್ ಓನ್ಲಿ ಕನ್ಸರ್ನ್ ಏನಂದ್ರೆ ಆಫ್ಲೈನಲ್ಲಿ ನೀವು ಫೀಲ್ ಮಾಡ್ಬೋದು ಫೋನ್ನ. ಈಗ ಸಪೋಸ್ ನೀವು ಒಂದು ಮೊಬೈಲ್ ತೊಗೊತೀರ ಅನ್ಕೊಳ್ಳಿ, ಆ ಮೊಬೈಲ್ ಏನೋ ಒಂದು ಸ್ಮಾಲ್ ಪ್ರಾಬ್ಲಮ್ ಆಯಿತು ಅನ್ಕೊಳ್ಳಿ, ನಾವು ಇಲ್ಲಿ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಡ್ತೀವಿ. ರೈಟ್ ಸರ್, ನಿಮ್ಮಂಥವ್ರು ಆನ್ಲೈನಲ್ಲಿ ತೊಗೊಳೋದ್ರಲ್ಲಿ ನಮಗೆ ನಮ್ಮಂಥ ನಮ್ಮಂಥ ರೈಟಲರ್ಗೆ ಏನು ಉಪಯೋಗ ಇಲ್ಲ ಸರ್. ಈಗ ನೀವು ಬರಬೇಕು, ನೋಡಬೇಕು, ಫೀಲ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡೋಕ್ಕೆ ನಾವು ಅಂಗಡಿ ಓಪನ್ ಮಾಡಿ ಇಕ್ಕಿರೋದು. ನೀವು ನೋಡ್ತಾ ಇದ್ರೆ ನೀವು ನೋಡಿ ನಮ್ಮ ಹತ್ರ ಬಿಸ್ನೆಸ್ ಮಾಡಿ, ನೀವು ಅಲ್ಲೇ ₹100 ಕಮ್ಮಿ ಕೇಳಿ ಸರ್, ನಮಗೆ ನಾವು ಕೊಡ್ತೀವಿ ನಿಮಗೆ. ಅದ್ರೇನು ಪ್ರಾಬ್ಲಮ್ ಇಲ್ಲ, ಕೊಡಲ್ಲ ಅಂತ ನಮ್ಗೆ ಶಕ್ತಿ ಇಲ್ಲ ಅಂತಲ್ಲ. ಮಾತಾಡಿ ನೋಡಿ ಫೀಲ್ ಮಾಡಿ ತಗೊಂಡ್ರೆ ನಿಮ್ಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಈಗ ಏನು ಸರ್, ಹಿಂಗೆ ಬಂದು ಕುತ್ಕೊಂಡು ನಾವು ಸುಮ್ಮನೆ ಬಕ್ಕಲ್ ತಗೊಂಡು ಸುಮ್ಮನೆ ನಿಂತ್ಕೊಳ್ಳೋಕೆ ಕುತ್ಕೊಂತೀವಿ. ನೀವು ಕೇಳಿ ಸರ್, ಆನ್ಲೈನ್ 19,000 ಕೊಡ್ತೀವಿ, ನಿನ್ನ ತಾಕತ್ತಿಗೆ ಕೊಡೋಕೆ ಅಂತ ನಾನು ಕೊಡ್ತೀವಿ ಸರ್. ಅವರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಲ್ಲ, ಅವ್ರು ಏನೇನೋ ಮಾಡ್ಕೊಡ್ತಾರೆ, ಬಟ್ ನಾನು ನಿಮಗೆ ಕ್ಲೀನ್ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ನಿಮ್ಮ ಹತ್ರ ಇವತ್ತು ಬ್ರ್ಯಾಂಡ್ ಯಾವುದಿದೆ ಸರ್ ಇವತ್ತು? ಸರ್ ನೀವು ನೋಡಿ, ಅಲ್ಲಿಂದ ಸ್ಯಾಮ್ಸಂಗ್ ಶುರು ಮಾಡ್ತೀವಿ ನಾವು. ಸ್ಯಾಮ್ಸಂಗ್ ಮೊಬೈಲ್ ಇದೆ. ಸ್ಯಾಮ್ಸಂಗ್ ಅಲ್ಲಿ A35 ಇದೆ, 8256 ಇದೆ, 16A6 ಇದೆ, A05 ಇದೆ. ಓಕೆ ಸರ್. A05, M14, F15, M15, F05. ಸರ್ ಈಗ ನಾನು ಈ ಫೋನ್ ತೊಗೊಳ್ತೀವಿ ಸರ್. ಓಕೆ ಸರ್ ಯಾವ ಸರ್ ಇದು? ಸರ್ ಇದು A35 8GB 128GB. ಓಕೆ ಸರ್. ಇದು ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಎಷ್ಟಿರ್ಬೋದು ಸರ್ ಅಂದಾಜು? ₹26,000 ಇದೆ ಸರ್. ಸರ್ ತರಿ ಸರ್, ನೋಡಿ ತೆಗೀರಿ ಸರ್ ನೋಡೋಣ. ಬ್ರೈಟ್ನೆಸ್ ಕೊಡಿ, ಅದು ಕೊಡ್ತೀನಿ ಸರ್. ಇದು A35 5G ಅಂತ ಇದೆ, ಗ್ಯಾಲಕ್ಸಿ ರೈಟ್? A35 5G. ನೋಡಿ ಸರ್, ನೋಡಿ ಸರ್, ಇಲ್ಲಿ ಸರ್, ಫೋನ್ ಇಟ್ಬಿಡಿ ಸರ್. ನೋಡಿ ಸರ್ ಎಷ್ಟು ಹೇಳಿದ್ರಿ ನೀವು? ₹24,490 ಇದೆ ಸರ್ ಆನ್ಲೈನಲ್ಲಿ. ಓಕೆ, 24,490 ಅಂದರೆ ₹24,500 ಇದೆ, ₹10 ಕಮ್ಮಿ. ₹10 ಕಮ್ಮಿ. ರೈಟ್ ಸರ್. ಇದೇ ಫೋನು ನಿಮ್ಮ ಹತ್ರ ಇದೆ, ಅದು ಬಾಕ್ಸ್ ಪ್ಯಾಕಿಂಗ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ಸರ್ ಇದೆಷ್ಟು ಕೊಡ್ತೀರಾ ಸರ್ ಈಗ ನಾನು ತೊಗೊಂಡ್ರೆ? ಸರ್ ನೀವು ತೊಗೊಂಡ್ರೆ ₹24,000ಗೆ ₹500 ಕಮ್ಮಿ ಆನ್ಲೈನ್ಕಿನ. ಇದ್ರ ಜೊತೆ ನಿಮ್ಗೆ ₹500 ಗ್ಲಾಸು, ₹300 ಪೌಚ್ ಫ್ರೀ ಆಗಿ ಕೊಡ್ತೀನಿ. ಅಪ್ಡೇಷನ್ ಏನಿದೆ ಎಲ್ಲ ಕ್ಲೀನ್ ಮಾಡಿ ನಿಮ್ಮ ಕೈ ಕೊಡ್ತೀನಿ ಸರ್. ನಂಗೆ ಅಸೆಸರೀಸ್ ಎಲ್ಲ ಬೇಡ, ಕ್ಯಾಶ್ಗೆ ಎಷ್ಟು ಕೊಡ್ತೀರಾ ಸರ್? 24,000 ಕೊಡ್ತೀನಿ ಸರ್. 24,000 ಕೊಡ್ತೀರಾ? ಓಕೆ ಸರ್. 24,000 ಕೊಟ್ಟರೆ ನೀವು ಅಸೆಸರೀಸ್ ಹಾಕೊಡೋಕ್ಕಾಗತ್ತಾ ಸರ್? ಖಂಡಿತ ಮಾಡ್ಕೊಡ್ತೀನಿ ಸರ್. ಓಕೆನಾ? ಸದಾ ಸ್ಟ್ರೈಟ್ ಫಾರ್ವರ್ಡ್ ಯೂಟ್ಯೂಬ್ ಚಾನಲ್ ಬರ್ತಾರೆ. ₹24,000 ಫೋನ್ ತಗೋತಾರೆ. ಇದನ್ನ ಏನು ಅಸೆಸರೀಸ್ ಹೇಳಿದ್ರೆ ಕೊಡೋಕ್ಕಾಗತ್ತೆ ನಿಮಗೆ? 24,000 ನಿಮ್ಮ ಜೊತೆ ಬಂದು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ರೆ ನಾನು ಅವ್ರಿಗೆ ಇನ್ನೂ ₹500 ಕಮ್ಮಿ ಕೊಡ್ತೀನಿ ಸರ್. ಓಕೆ ಸರ್. 23,500 ನೋಟ್ ಮಾಡಿಕೊಳ್ಳಿ, ನಂಬರ್ ತಗೊಳ್ಳಿ, 9243105064. ₹500 ಕಮ್ಮಿ ನಿಮ್ಮ ಯೂಟ್ಯೂಬ್ ನೋಡ್ಕೊಂಬಂದ್ರೆ ನಾನು ಕೊಡ್ತೀನಿ. ಓಕೆ ರೈಟ್ ಸರ್. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಸ್ಯಾಮ್ಸಂಗ್ ಆಯ್ತು ಸರ್, ಅದು ಬಿಟ್ರೆ ಇನ್ಯಾವ್ದು ಸರ್ ನೆಕ್ಸ್ಟ್? ಈಗ ನೆಕ್ಸ್ಟ್ ಬನ್ನಿ ಸರ್, OnePlus ಇದೆ ನನ್ನ ಹತ್ರ, ರಿಯಲ್ಮಿ ಇದೆ, ರೆಡ್ಮಿ ಇದೆ. ಸ್ಟಾರ್ಟಿಂಗ್ ರೇಂಜ್ ಸರ್ ಇದು OnePlus ಇದು? ಇದು OnePlus. ಓಕೆ ರೈಟ್ ಸರ್. OnePlus ಇದು ರೈಟ್ ಸರ್. ಓಕೆ ನೆಕ್ಸ್ಟ್ ನಿಮಗೆ ರಿಯಲ್ಮಿ ಬರುತ್ತೆ ಸರ್, 12X. ಓಕೆ 12X ಇನ್ನ ಲೇಟೆಸ್ಟ್ ಇದೆ. ಓಕೆ. ಈಗ ತುಂಬಾ ಜಾಸ್ತಿ ಕಸ್ಟಮರ್ಸ್ ಇಲ್ಲ, ಜಾಸ್ತಿ ತುಂಬಾ ತುಂಬಿಕೊಳ್ಳೋ ಅರ್ಥ ಇಲ್ಲ, ಎಲ್ಲ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ. ರೆಡ್ಮಿ ಇದೆ ಸರ್ ನೆಕ್ಸ್ಟ್. ಓಕೆ. ರೆಡ್ಮಿ, ಟೆಕ್ನೋ, ನೆಕ್ಸ್ಟ್ ಮಲ್ಟಿ ಬ್ರ್ಯಾಂಡ್. ಓಕೆ ಸರ್. ಸರ್ ಯಾರು ಕಸ್ಟಮರ್ ಬಂದಿದ್ದಾರೆ, ಅಟೆಂಡ್ ಮಾಡಿ ಸರ್. ಸರ್ ಮೋಟೋ 850 ಫ್ಯೂಷನ್. ಓಕೆ, ಮೋಟೋ 850 ಫ್ಯೂಷನ್. ಓಕೆ ಸರ್. 128 ನೋಡಿ ಸರ್, ಇಲ್ಲಿ ಮಾಡಲ್ ಇದೆ ಮೋಟೋ 5G 85, ಸೇಮ್ ಕರ್ವ್ ಡಿಸ್ಪ್ಲೇ. ಇದೊಂದು ಬರುತ್ತೆ. ನೀವು ಏನು ಪ್ರೈಸ್ ನೋಡ್ತೀರಾ ಸರ್? ಅರೌಂಡ್ 2025. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಸಜೆಸ್ಟ್ ಯು ಸಮ್ ಗುಡ್ ಮಾಡೆಲ್ಸ್? ಸೇಮ್ ಇದೆ ಸಿಮಿಲರ್ ಅಂದರೆ ನಿಮಗೆ OnePlus ನಾಡಲ್ಲಿ ನೋಡ್ಬೋದು. ನೀವು ಬೇಕಾದ್ರೆ OnePlus ನಾಡಲ್ಲಿ ನೀವು ಬೇಕಾದ್ರೆ 8GB 256GB ಆಪ್ಷನ್ ಬರುತ್ತೆ, ಇಲ್ಲ 8GB 128GB ಬರುತ್ತೆ. ಯು ಪರ್ಟಿಕ್ಯುಲರ್ ಎನಿಥಿಂಗ್ ಆನ್ ದಟ್ ಪ್ರೈಸಿಂಗ್ ಯು ವಾಂಟ್ ಟು ಸಿ? ಸ್ವಲ್ಪ ಜಾಸ್ತಿ ಮೇಲೆ ಕೆಳಗಡೆ ಪರವಾಗಿಲ್ವಾ ಸರ್? ಇಲ್ಲಿ ಬರ್ದು ನೋಡಿ, ನಾಟ್ C3 ಲೈಟ್ 8GB 128GB, ನಾಟ್ C3 ಲೈಟ್ 8GB 256GB. ಇದರಲ್ಲಿ ಇನ್ನೂ ನೆಕ್ಸ್ಟ್ ವರ್ಷನ್ಸ್ ಇದೆ. ನಾಟ್ C4 ಲೈಟ್ ಬರುತ್ತೆ, ನಾಟ್ C4
C4 ಬರುತ್ತೆ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಆಗುತ್ತೆ, 24,000 25,000 ರುಪೀಸ್ ಆಗುತ್ತೆ. ಬಟ್ ಓವರ್ ಆಲ್ ಇಫ್ ಯು ಕಂಪೇರ್ ಫೋನ್ C4 C3 ಲೈಟು ಇದು ಅಷ್ಟೇ ನಿಮಗೆ 8GB 128 ವೇರಿಯಂಟ್ ಬರುತ್ತೆ. ಫೋನ್ ಆಲ್ಸೋ ವೆರಿ ಗುಡ್. ಯು ಕ್ಯಾನ್ ಗೆಟ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ ಬರುತ್ತೆ ನಿಮ್ಗೆ ಇದರಲ್ಲಿ, ಓಕೆನಾ. 5G ಫೋನು, ಕ್ವಾಲ್ಕಾಮ್ ಫೋನ್ ಹಿಡಿದ್ರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಪ್ಲಸ್ ನೀವೀಗ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಈಗ ಗ್ರೀನ್ ಲೈನ್ಸ್ ಬಂದುಬಿಡ್ತು ಹಂಗೇನ ಬಂದರೆ ಕಂಪ್ನಿಯಿಂದ ನಿಮಗೆ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ಬಟ್ ಅದು ಡ್ಯೂರೇಷನ್ ಜಾಸ್ತಿ ಇಟ್ಕೋತಾರಲ್ಲ, ಲೈಕ್ 1 month 2 months. ಸರ್ ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಈ ಫೋನ್ನ 1 ವರ್ಷ ಯೂಸ್ ಮಾಡಿದ್ದೀರಾ ಅಲ್ವಾ. ಆ್ಯಕ್ಚುಲಿ ಎನಿ ಕಂಪ್ನಿ ಯು ಟೇಕ್ 1 year ಆದಮೇಲೆ ಅವ್ರು ರೆಸ್ಪಾನ್ಸಿಬಿಲಿಟಿ ತೊಗೊತಾರಾ? ಇಲ್ಲ ಅಲ್ವಾ. ಪೇಯ್ಡ್ ಮಾಡಿದ್ರೆ ಮಾಡ್ಕೊಂಡು. ಬಟ್ ಓಕೆ, ಬಟ್ ದಿಸ್ OnePlus ಅನ್ಫಾರ್ಚುನೇಟ್ಲಿ ದೇ ಟೇಕಿಂಗ್ ಎ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಪ್ಲೇಸಿಂಗ್ ಫೋನ್. ನೀವು 1 ವರ್ಷ ಚೆನ್ನಾಗಿ ಯೂಸ್ ಮಾಡಿ, ನಿಮ್ಮ ಲೈನ್ ಬಂದರೆ ನಿಮ್ಗೆ ಇನ್ನೂ ಒಳ್ಳೇದು, ಹೊಸ ಫೋನ್ ಕೊಡ್ತಾರೆ ನಿಮಗೆ. ಡಿಸ್ಪ್ಲೇ ಹೊಸ ಚೇಂಜ್ ಆಗುತ್ತಾ ಫೋನು, ಲುಕ್ ಹೆಲ್ತ್ ಫೀಲ್ ಚೆನ್ನಾಗಿ ಬರುತ್ತಾ, ಕೆಳಗಡೆ ಬಿದ್ದರೆ ಆಕ್ಸಿಡೆಂಟಲ್ ಆದರೆ ಮಾಡಿಕೊಡ್ತಾರೆ, ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಆ ಥರ. ಇನ್ನೊಂದು ನೀವು ನೋಡ್ತಿರೋದು ಮೋಟೋರೋಲಾ ಎಡ್ಜ್ 50 ಅಲ್ವಾ, ಫ್ಯೂಷನ್ ಅಲ್ವಾ, ಅದ್ರಲ್ಲಿ ಕರ್ವ್ ಡಿಸ್ಪ್ಲೇ ಇದೆ, ನಿಮ್ಗೆ ಗೊತ್ತಾ? ಹೌದು. ಓಕೆ, ಕರ್ವ್ ಡಿಸ್ಪ್ಲೇ ನಿಮ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ. ವೆನ್ ಯು ವಾಚ್ ವಿಡಿಯೋ ಎವ್ರಿಥಿಂಗ್ ಇಸ್ ಫೈನ್, ಓಕೆ, ನೋ ಡೌಟ್ ಅಬೌಟ್ ಇಟ್. ಬಟ್ ದ ಕನ್ಸರ್ನ್ ಈಸ್ ಯು ಆರ್ ಕೇರ್ಫುಲ್ ಎನಫ್ ಟು ಅಂಡರ್ಸ್ಟ್ಯಾಂಡ್, ಯು ಆರ್ ಕೇರ್ಫುಲ್ ಟು ಯೂಸ್ ದಟ್ ಫೋನ್. ಸ್ವಲ್ಪ ಎರ್ಜ್ ಆಯಿತು ಅಂದರೆ, ಡಿಸ್ಪ್ಲೇ ಹೋಯ್ತು ಅಂದರೆ ಅಷ್ಟೇ ಸರ್, ಯು ನೀಡ್ ಟು ಸ್ಪೆಂಡ್ ಅರೌಂಡ್ 7,000 to 8,000 ರುಪೀಸ್. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ಅಷ್ಟಾಗುತ್ತೆ ಪರವಾಗಿಲ್ವಾ. ಇದು ನಿಮ್ಗೆ ಆಗ್ತಾರಲ್ಲ, ನಿಮ್ಗೆ 2 ಕ್ವಾಲಿಟಿ ಬರ್ತಿರಲಿ, ಒರಿಜಿನಲು ಬರುತ್ತೆ, ನಾರ್ಮಲು ಬರುತ್ತೆ. ನಿಮ್ಗೆ 3,000 ರೂಪಾಯಿ ರಿಪೇರ್ ಮಾಡಿಸ್ಕೊಬೋದು, 6,000 ರೂಪಾಯಿ ರಿಪೇರ್ ಮಾಡಿಸ್ಕೊಬೋದು. ಕರ್ವಲ್ಲಿ ನೀವು ವೆರಿ ಕೇರ್ಫುಲ್ ಆಗಿರಬೇಕು ಫೋನ್ ಯಾವಾಗ ಯೂಸ್ ಮಾಡಬೇಕಾದ್ರೆ. ಏನೋ ಚೂರು ಎರ್ಜ್ ಆಯಿತು ಅಂದರೆ ಟಚ್ ಆದರೆ ಹೋಗ್ಬಿಡುತ್ತೆ. ಪ್ಲಸ್ ಇದು ನೀವು ಟ್ಯಾಂಪರ್ ಗ್ಲಾಸ್ ಹಾಕೋಬೋದು, ಇದಕ್ಕೂ ನೀವು ಹಾಕ್ಬೋದು. ಅದು UV ಗಮ್ ಅಂತ ಹಾಕ್ತಾರೆ, ಬಟ್ ನಾಟ್ ಸಜೆಷಬಲ್. ಹೌದು, UV ಗಮ್ ಅಂತ ಹಾಕ್ತಾರೆ, ಅದು ಹೀಟ್ ಮಾಡಿ ಹಾಕಬೇಕು, ಅವೆಲ್ಲ ತಲೆನೋವು. ಅದ್ರ ಬದಲು ನೀವು ಫ್ಲಾಟ್ ಡಿಸ್ಪ್ಲೇ ತೊಗೊಳ್ಳಿ. ಈಗ ಈ ಕರ್ವ್ಗೆ UV ಗಮ್ ಹಾಕ್ತಾರ ಅಥವಾ ಸುಮ್ಮನೆ ಹಂಗೆ ಕೂಡ್ಸೋಕ್ಕಾಗಲ್ಲ, ಈ ಸ್ಪ್ರೇ ಮಾಡಿ ಕೂಡಿಸ್ತಾರಲ್ಲ, ಸ್ಪ್ರೇ ಮಾಡಿ ಕೂಡಿಸೋಕ್ಕಾಗಲ್ಲ, ಅದು ಯಾಕಂದರೆ ಹಿಡ್ಕೊಬೇಕಾಗುತ್ತೆ ಕ್ಲೀನಾಗಿ ನಿಮಗೆ. ಸೊ ಯಾವುದೇ ಕರ್ವ್ ಡಿಸ್ಪ್ಲೇ, ಸ್ಯಾಮ್ಸಂಗ್ದಾಗಲಿ ಯಾವುದಾಗಲಿ, ನೀವು 1 ಲಕ್ಷದಲ್ಲ 2 ಲಕ್ಷದ ಫೋನ್ ತೊಗೊಂಡ್ರು ಕರ್ವ್ ಡಿಸ್ಪ್ಲೇನಲ್ಲಿ ನಿಮಗೆ ಗಮ್ ಹಾಕಿ ಕುಣಿಸ್ಬೇಕು, ಇಲ್ಲಾಂದ್ರೆ ಸ್ಕ್ರೀನ್ ಗಾರ್ಡ್ ಹಾಕೋಬಹುದು. ಸ್ಕ್ರೀನ್ ಗಾರ್ಡಲ್ಲಿ ಪ್ರೊಟೆಕ್ಟಿವ್ ಇಲ್ಲ ನಿಮ್ಗೆ, ಅದು ಕರ್ವ್ ಪ್ರೊಟೆಕ್ಟ್ ಆಗಲ್ಲ, ಬರೀ ಆ ಪೋರ್ಷನ್ ಇಲ್ಲ. ಸ್ಕ್ರೀನ್ ಗಾರ್ಡ್ ಅಂದರೆ ಬೇರೆ ನಿಮಗೆ ಸ್ಕ್ರಾಚ್ ಪ್ರೂಫ್ ಅಷ್ಟೇ. ಏನೋ ಒಂದು ಪೆನ್ನು ಪೇಪರ್ ಟಚ್ ಆಯಿತು ಅಂದರೆ ಅದು ಸ್ಕ್ರಾಚ್ ಏನೂ ಆಗಲ್ಲ. ಬಟ್ ನೀವು ಸ್ಟಿಕ್ಕರ್ ಥರ ಬರುತ್ತಲ್ಲ, ಹೌದು, ಸ್ಟಿಕ್ಕರ್ ಥರ ಬಂದರೆ ಅದ್ರಲ್ಲಿ ಏನಾಗೋದಿಲ್ಲ. ನಿಮ್ಮ ಅದು ಮೊದಲು ಬರ್ತಿತ್ತು ಪ್ಲಾಸ್ಟಿಕ್, ಆಲ್ಮೋಸ್ಟ್ ಅದು ಇಲ್ಲ, ಮೆಮ್ರೇನ್ ಅಂತ ಬರುತ್ತೆ, ಥಿಕ್ಕಾಗಿ ಹಾಕ್ಬೇಕು, ಇಲ್ಲಾಂದ್ರೆ UV ಗಮ್ ಹಾಕೋಬೇಕು. ಅದು ಅದ್ರ ಬದಲು ನೀವು ಫ್ಲಾಟ್ ಡಿಸ್ಪ್ಲೇ ತೊಗೊಂಡ್ರೆ ನಿಮ್ಮ ಫ್ಲಾಟ್ ಡಿಸ್ಪ್ಲೇ ಏನೂ ಪ್ರಾಬ್ಲಮ್ ಇಲ್ಲ, ಕ್ಲೀನಾಗಿ ಯೂಸ್ ಆಗುತ್ತಲ್ಲ. ಫ್ಲಾಟ್ ಡಿಸ್ಪ್ಲೇ ಅಂದರೆ ನೀವು ಟ್ಯಾಂಪರ್ ಗ್ಲಾಸ್ ಹಾಕೊಡ್ತೀವಿ, ಪೌಚ್ ಹಾಕೊಳ್ಳಿ, ಕೆಳಗಡೆ ಬಿತ್ತು ಗ್ಲಾಸ್ 200 ರೂಪಾಯಿ ಚೇಂಜ್ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡಿ. ಬಟ್ ಇದು ಪ್ರಾಬ್ಲಮ್ ಇಲ್ಲ, ಹುಷಾರಾಗಿ ಉಪಯೋಗಿಸ್ಬೇಕು. ಕಂಪೇರ್ ಅದಕ್ಕೆ ನಿಮ್ಗೇನು ಆ ಫೋನ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನಿಮಗೆ. ಕರ್ ಫೋನ್ ಆಲ್ಸೋ ಇಸ್ ಅ ಗುಡ್ ಫೋನ್, ಬಟ್ ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಯೂಸ್ ಕೇರ್ಫುಲಿ. ಬಟ್ ಕೆಳಗಡೆ ಹೋಗ್ಬೇಕಾದ್ರೆ ಕೆಳಗಡೆ ಬಿತ್ತು ಅಡೆಜಾಯಿತು ಹೋಯ್ತಲ್ಲ. ಸೊ ನನ್ನ ಸಜೆಷನ್ ನಿಮಗೆ, ಇವಾಗಿರೋ ಮಾಡಲಲ್ಲಿ ನೀವು 20,000 ರುಪೀಸಲ್ಲಿ ನೋಡ್ತೀನಿ 8GB 256GB ಅಂದರೆ ಐ ಕ್ಯಾನ್ ಗಿವ್ ಯು ನಾಟ್ C3 ಲೈಟ್ ವಿಚ್ ಇಸ್ ಬೆಟರ್ ಹ್ಯಾಂಡ್ಸೆಟ್. ಓಕೆ, ಸೊ ನನಗೇನು ಇದ್ರಲ್ಲಿ ಡಿಫ್ರೆನ್ಸ್ ಏನು ಕಾಣಿಸಲ್ಲ, ಬಿಕಾಸ್ ಇದರಲ್ಲಿ ಬರೋದು ಸ್ನ್ಯಾಪ್ಡ್ರ್ಯಾಗನ್ 7 ಚಿಪ್ ಸೆಟ್ಟು, ಇದರಲ್ಲಿ ಬರೋದು ಸ್ನ್ಯಾಪ್ಡ್ರ್ಯಾಗನ್ 6 ಚಿಪ್ ಸೆಟ್ಟು. ಓಕೆ, ಕ್ವಾಡ್ಕಮ್, 2 ಕ್ವಾಡ್ಕಮ್ಮೆ. ಬಟ್ ಅದಾದಮೇಲೆ ಇದರಲ್ಲಿ ಏನಂತಂದರೆ ಒಂದು ಅಡ್ವಾಂಟೇಜ್ ಏನಂದರೆ 108 MP ಬರುತ್ತೆ, ಇದರಲ್ಲಿ 50 MP ಬರುತ್ತೆ ಕ್ಯಾಮ್ರಾ. ಅದಾದಮೇಲೆ ಇದು ಅದೇ ಪ್ರೈಸಲ್ಲಿ ಇದು 256 ಕೊಡ್ತಾ ಇದೆ. ಹೌದು. ಇನ್ನೊಂದೇನಂದರೆ ನಿಮಗೆ ಸೈಜ್ ನೋಡಿ, ನೀವು ಇದು ಕರ್ವ್ ಸ್ವಲ್ಪ ಕಾಂಪ್ಯಾಕ್ಟ್ ಇರುತ್ತೆ ಫೋನು, ಇದು ಫುಲ್ ಫೋನ್ ಫಿಕ್ಸ್ ಬರುತ್ತೆ ನಿಮಗೆ 6.5 ಇಂಚಸ್ ಇರ್ತದೆ ಅದರಲ್ಲಿ. ಪ್ಲಸ್ ಓವರ್ ಆಲ್ ಏನೋ ನಿಮಗೆ OnePlus ತೊಗೊಳೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನಂದರೆ ಜಸ್ಟ್ ಯು ಕ್ಯಾನ್ ಯೂಸ್ ಇಟ್, ನೋ ಪ್ರಾಬ್ಲಮ್. ಯು ಕ್ಯಾನ್ ಗೆಟ್ ಜನರಲ್ ಸರ್ವಿಸ್ ಸೆಂಟರ್ ಇದೆ, ಬ್ರಿಗೇಡ್ ರೋಡ್ ಸರ್ವಿಸ್ ಸೆಂಟರ್ ಇದೆ, ಆ ಥರ ಏನು ಪ್ರಾಬ್ಲಮ್ ಅಲ್ಲ. ಇವ್ರದ್ದು ಸರ್ವಿಸ್ ಸೆಂಟರ್ ಇದೆ, ಸ್ವಲ್ಪ ನೋಡ್ಕೊಂಡು ಹುಡುಕಿ ಮಾಡ್ಕೋಬೇಕಷ್ಟೇ. ಯು ಸಿ ಓವರ್ ಆಲ್ ನನ್ನ ಕೇಳಿದ್ರೆ ನೀವು ಓವರ್ ಆಲ್ ಪಿಕ್ ಮಾಡೋಗಿದ್ರೆ ನನ್ನ ಸಜೆಷನ್ ಅದೇ ಶಾಪ್. ನನಗೆ ನೀವು ಮೋಟೋರೋಲಾ ಬೈಫಿಕೇಶನ್ ಇಲ್ಲ, OnePlus ಇಲ್ಲ, ಎಲ್ಲ ನಮ್ಮ ಡೀಟೇಲಲ್ಲೇ ಕೊಡೋದು, ನಾನು ಬರೋದು. ನೀವು ಯೂಸ್ ಮಾಡಿದ್ರೆ C3 ಲೈಟ್ ತೊಗೋಬೋದು, 8,256 ಸೂಪರ್ ಪ್ರೈಸ್, ಒಳ್ಳೆ ಫೋನ್, ಚೆನ್ನಾಗಿದೆ ಫೋನ್, ಏನು ತೊಂದರೆ ಇಲ್ಲ. ಸರ್ ಡಿಫ್ರೆನ್ಸ್ ಗೊತ್ತಾಯಿತು, ಎಡ್ಜಿಗೂ ನಾರ್ಮಲ್ ಡಿಸ್ಪ್ಲೇಗೂ. ಸರ್ ಸರ್ ಇದು 2 ಪ್ರೈಸ್ ನನಗೆ, ಎಡ್ಜಿಗೂ ಫ್ಯೂಷನ್ಗೂ ಇದಕ್ಕೂ ಪ್ರೈಸ್ ಹೇಳ್ಬಿಡಿ ನನಗೆ. ಮೋಟೋರೋಲಾ ನಿಮಗೆ ಬೇಕಾದ್ರೆ ಬೇರೆ ಇದು ಮೋಟೋರೋಲಾ Edge85 ಎಡ್ಜ್ ಫ್ಯೂಷನ್ ಬಂದು ನಿಮಗೆ 23,500 ರೂಪೀಸ್ ಆಗುತ್ತೆ. 23ಗೆ ಮಾಡ್ಕೊಡ್ತೀನಿ, ಓಕೆನಾ. ನೀವು OnePlus ತೊಗೊಂಡಿದ್ರೆ 19,000 ರೂಪೀಸ್ ವಿತ್ ನಿಮ್ಗೆ ಇವಾಗ ತೊಗೊತೀನಿ ಅಂತ ಹೇಳಿದ್ರೆ ನಾನು ನಿಮಗೆ 1,200 ರೂಪಾಯಿ ರಾಕರ್ಸ್ ಬ್ಲೂಟೂತ್ ಫ್ರೀಯಾಗಿ ಕೊಡ್ತೀನಿ ಸರ್. ಓಕೆ, 19,000 ಪ್ಲಸ್ 19,200 ರೂಪೀಸು ಪ್ಲಸ್ ನಿಮಗೆ ರಾಕರ್ಸ್ ಹೆಡ್ಸೆಟ್ ಕೊಡ್ತೀನಿ, ಪ್ಲಸ್ ಗ್ಲಾಸ್ ಪೌಚ್ ಹಾಕ್ಕೊಡ್ತೀನಿ ಸರ್ ನಿಮಗೆ. ಸರ್ ಇದು ಒಳಗಡೆ ಇನ್ಬಾಕ್ಸಲ್ಲಿ ಏನೇನು ಬರುತ್ತೆ ಅಂದರೆ ಸರ್ ಚಾರ್ಜರ್ ಬರುತ್ತೆ, ಕೇಬಲ್ ಬರುತ್ತೆ, ಪೌಚ್ ಬರುತ್ತೆ. ಓ, ಏನೋ ಎಕ್ಸ್ಟ್ರಾ ಇಲ್ಲ, ಗ್ಲಾಸ್ ಬರಲ್ಲ ಸಪ್ರೇಟಾಗಿ. ಆಮೇಲೆ ಇದ್ರಲ್ಲಿ ಬರೋ ಪೌಚ್ಗೆ ನೀವು ಗ್ಲಾಸ್ ಹಾಕಿದ್ರೆ ಎದ್ಬಿಡುತ್ತದೆ. ನಾನು ನಿಮ್ಗೆ ಒಂದು ಗ್ಲಾಸ್ ಪೌಚ್ ಸಪ್ರೇಟಾಗಿ ಕೊಡ್ತೀರಾ. ಓಕೆ, ಯಾಕೆಂದರೆ ಇದು ಬರೋದು ಕಂಪ್ನಿ ಪ್ರೊಸೀಜರ್ ಪ್ರಕಾರ ನೀವು ಗ್ಲಾಸ್ ಹಾಕೋಂಗಿಲ್ಲ. ಹೌದು, ಕೆಳಗಡೆ ಬಿದ್ದರೆ ಒಡೆದೋಗ್ಬಿಡುತ್ತೆ. ಈ ಕಂಪ್ನಿ ಪೌಚ್ ಆಗೋಕ್ಕೆ ನೀವು ಗ್ಲಾಸ್ ಹಾಕಿದ್ರೆ ಅದು ಎದ್ಬಿಡುತ್ತೆ. ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಬೇರೆ ಹಾಕ್ಕೊಡ್ತೀನಿ ನಿಮಗೆ. ಸೊ ನೀವು ಬೇರೆ ಪೌಚು ಮತ್ತು ಹೆಡ್ಫೋನ್ಸು. ಫೋನಲ್ಲಿ ಬರಲ್ಲ. ನೀವು ಡೀಲ್ ಸ್ಟ್ರೈಕ್ ಮಾಡ್ತೀನಿ ಅಂದರೆ ನನಗೆ ಒಂದು 1,200 ರೂಪೀಸ್ ಬ್ಲೂಟೂತ್ ಕೊಡ್ತೀನಿ.
ರಾಕರ್ದು ನೋಡ್ತೀನಿ ನೋಡಿ ಒಂದ್ಸಲಿ. ಇದು ಪೇರ್ ಮಾಡಿ ತೋರಿಸಿ ನಿಮಗೆ. ಸರ್ ನಿಮಗೆ ಓಕೆ. ಸರ್ ಕಸ್ಟಮರ್ ಬಂದಿದ್ದಾರೆ, ಬಟ್ ಇಲ್ಲಿವರೆಗೂ ನಾನೇನು ಮಾತಾಡಿಲ್ಲ. ಸರಿ. ಅವ್ರು ಮೋಟೋ ಜಿಗೆ ಬಂದಿದ್ದಾರೆ, ರೈಟ್? ಈಗ ನೀವು ಕೊಡ್ತಾ ಇರೋದು ನಾಟ್ C3 ಲೈಟ್, ರೈಟಾ? ಸರ್ ಇದು ಫೈನಲ್ ಪ್ರೈಸ್ ಎಷ್ಟು ಹೇಳ್ಕೊಂಡ್ರಿ ಇದನ್ನು? ಸರ್ 19,200 ಬಿಗ್ ಬೋಟ್ ಕೊಡ್ತಾ ಇದ್ದಾರೆ, ರೈಟ್? ಇದು MRP ಎಷ್ಟಿದೆ? ಇದು 21,999 ಇದೆ ಸರ್. 22,000 22,000 ರೂಪಾಯಿ ಇದೆ. ಇದು 8GB 256GB ಪ್ಲಸ್ ನಿಮಗೆ ಒಂದು ವರ್ಷ 1,000 ಚಿಲ್ಲರೆದು ಬ್ಲೂಟೂತ್ ಕೊಡ್ತಾ ಇದ್ದೀನಿ. ₹300 ಗ್ಲಾಸ್, ₹300 ಪೌಚ್, ಅದು ಫ್ರೀ ಆಗಿ ಕೊಡ್ತಾ ಇದ್ದೀರಾ ಸರ್. ಈ ಓವರ್ ಒಂದಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಓಕೆ. 8GB 256GB ಕಸ್ಟಮರ್ ಶುಡ್ ಆಲ್ಸೋ ಫೀಲ್ ಅಲ್ಲ. ಬೆಸ್ಟ್ ಪ್ರೈಸ್, ಅದು ಬೆಸ್ಟ್ ಪ್ರೈಸ್. ದಿ ಬೆಸ್ಟ್ಗೂ ಬೆಸ್ಟ್ ಅಂತ ಹೇಳೋದಿಲ್ಲ. ನನ್ನ ಏನಿದೆ ನಮ್ಮ ಶಾಪಲ್ಲಿ ಅದು ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಟಿದ್ದೀನಿ. ಓಕೆ ಓಕೆ. ಪ್ಲಸ್ ನೆಕ್ಸ್ಟ್ ಒಂದು ಎಲ್ಲ ಪ್ಯಾಕೇಜ್ ಮಾಡ್ಕೊಡ್ತೀನಿ ಅವ್ರಿಗೆ. ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಎಲ್ಲ ಕುತ್ತಿಗೆ ಎಲ್ಲ ಮಾಡ್ಕೊಡ್ತೀವಿ. ದಟ್ ಇಸ್ ಆಲ್ಸೋ ಸರ್ವಿಸ್. ಓಕೆ. ನಿಮ್ಮ ಶಾಪಲ್ಲಿ ಸರ್ವಿಸು ಉಂಟಾ? ಸರ್ವಿಸು ಮಾಡ್ತೀವಿ ಸರ್. ಓಕೆ. ಅಂದರೆ ಐಫೋನು ಮಾಡ್ತೀರಾ ಹೇಗೆ? ಎಲ್ಲ ಫೋನು ಮಾಡ್ತೀವಿ ಸರ್. ಸರ್ವಿಸಲ್ಲಿ ಒಂದು ಮೊಬೈಲ್ ಮಾಡ್ತಾನೆ ಅಂದರೆ ಅವ್ನಿಗೆಲ್ಲ ಆಲ್ಮೋಸ್ಟ್ ಬರ್ತದೆ, ನಾಲೆಜ್ ಇರುತ್ತೆ. ಓಕೆ ಸರ್. ಈ ಕಸ್ಟಮರ್ ಕ್ಲೋಸ್ ಮಾಡೋಣ ಇವ್ರನ್ನ. ಓಕೆ ಸರ್. ಸರ್ ಫೈನಲ್ ಇದು ಆಗಿದೆ ಇದು, ಓಕೆ ರೈಟ್ ಸರ್? ಈಗ ಇದನ್ನ ಓಪನ್ ಮಾಡಿ ಕೊಡ್ತೀರಾ? ಸರ್ ಇದು ನಂದು ಹಳೆ ಫೋನ್ ಡೇಟಾ ಟ್ರಾನ್ಸ್ಫರ್ ಮಾಡೋದು, ಅದು ಮಾಡ್ಕೊಡ್ತೀನಿ. ಓಕೆ. ಅದಕ್ಕೇನು ಝೀರೋ ಚಾರ್ಜಸ್ ಅದು? ಅದಕ್ಕೆಲ್ಲ ಏನಿಲ್ಲ ಸರ್. ಅದಕ್ಕೆಲ್ಲ ಚಾರ್ಜ್ ಏನಿಲ್ಲ. ಓಕೆ ಓಕೆನಾ? ಓಕೆ ಸರ್. ಇದೇ ನೀವು ಕೇಳಿದ್ರಲ್ಲ ಆನ್ಲೈನ್ಗೂ ಆಫ್ಲೈನ್ಗೆ ಏನು ಡಿಫ್ರೆನ್ಸ್ ಅಂದ್ರಲ್ಲ. ಆನ್ಲೈನ್ಗೆ ನಿಮಗೆ ಆನ್ಲೈನ್ ಸಿಮ್ ಇಲ್ಲಿ ತೆಗಿಬೇಕು ಎಲ್ಲ ಗೊತ್ತಾಗುತ್ತೆ. ಎಲ್ಲರೂ ನಾಲೆಜ್ ಇರುತ್ತೆ ಅಂತ ಹೇಳಲ್ಲ, ಎಲ್ಲರಿಗೂ ನಾಲೆಜ್ ಇರುತ್ತೆ ಅಂತ ನೋಡೋಕ್ಕಲ್ಲ, ಎಲ್ಲರೂ ನಾಲೆಜ್ ಇಲ್ಲ ಅಂತ ನೋಡೋಕ್ಕಾಗಲ್ಲ. ಆಫ್ಲೈನ್ಗೂ ಆನ್ಲೈನ್. ಈಗ ನಾನು ಇಲ್ಲಿ ಓಪನ್ ಮಾಡ್ತೀನಿ ಫೋನು, ನಿಮ್ಗೆ ಏನೋ ಪ್ರಾಬ್ಲಮ್ ಇತ್ತು, ನನ್ನ ಫೋನ್ ನನ್ನ ಹತ್ರ, ನಿಮ್ಮ ದುಡ್ಡು ನಿಮ್ಮ ಜಾಬಲ್ಲಿ. ಆನ್ಲೈನ್ ಆ ಥರ ಅಲ್ಲ. ಅವ್ರಿಗೆ ದುಡ್ಡು ಕೊಡಬೇಕು, ತೊಗೊಬೇಕು, ಮಾಡಬೇಕು, ಆಮೇಲೆ ಅದು ಮಾಡಿಸ್ಕೊಬೇಕು. ಮಾಡೋದೇನು ಅಂತ ಕೆಳಗಡೆ ಬಿದ್ದರೆ ರಿಪೇರಿ ಮಾಡಿಸಲ್ಲ, ಮಾಡ್ಕೊಡ್ತೀವಿ. ಅದಕ್ಕೆ ಚಾರ್ಜ್ ಆಗುತ್ತೆ. ಅದಾಗದ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಅದಕ್ಕೆ ನಾನು ಸರ್ವಿಸ್ಗೆ ಗ್ಯಾರಂಟಿ ಕೊಡ್ತೀವಿ. ಕಂಪ್ನಿ ಬಿಲ್ ಕೊಡ್ತೀನಿ, ಅದರಲ್ಲಿ ವ್ಯಾಲಿಡ್ ಬಿಲ್ ಇರುತ್ತೆ, ಡೇಟ್ ಇರುತ್ತೆ, ಪ್ಲಸ್ ನಿಮಗೆ ಸೀಲ್ ಹಾಕಿ ಕೊಟ್ಟಿರ್ತೀನಿ. ಕಂಪ್ನಿ ರೆಸ್ಪಾನ್ಸ್ ಕೊಟ್ಟಿಲ್ಲ, ನಿಮ್ಗೆ ಬಂದಿಲ್ಲ, ನೀವು ನಂಗೆ ಫೋನ್ ತಂದ್ಕೊಡಿ, ನಾನು ಮಾಡಿಸ್ಕೊಡ್ತೀನಿ. ಕೆಳಗಡೆ ಬಿದ್ದರೆ ಇಲ್ಲ, ನೀರ್ಲಾಗ್ತಾರೆ ಇಲ್ಲ. ಓನ್ಲಿ ವಾರಂಟಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಆದ್ರೆ ಅದಕ್ಕೆ ನಾನು ಮಾಡ್ಕೊಡ್ತೀನಿ. ಸರ್ ಒಂದು ನಿಮಿಷ, ಈಗ ಸರ್ ಕೇಳಿದ್ರೆ ಏನೋ ಗೊತ್ತಿಲ್ಲ, ಇದ್ರಲ್ಲಿ ಏನೋ ಲೈನ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಕೇಳಿ ಆನ್ಲೈನ್ ಇದು OnePlus ಅಲ್ಲಿ. ಹೌದು, ನಿಜಾನಾ ಸರ್ ಅದು? ಸರ್ 100% ಇತ್ತು. 10 Pro 11 Pro ಎಷ್ಟೊಂದು ಫೋನ್ಗಳಲ್ಲಿ ಬಂದಿದೆ. ಓಕೆ. ಈಗ ನೀವು ಹೇಳಿ ಒಂದು ಫೋನ್ ನೀವು ಒಂದು 2 ವರ್ಷ ಯೂಸ್ ಮಾಡ್ತೀರಾ ಸರ್? ಸರ್ ಈಗ ನಾನು ಯೂಸ್ ಮಾಡ್ತಿರೋದು ಸುಮಾರು 2 ವರ್ಷದಿಂದ ಯೂಸ್ ಮಾಡ್ತೀನಿ ಸರ್. ಕಂಪ್ನಿ ಪರವಾಗಿ 1 ವರ್ಷಕ್ಕೆ ವಾರಂಟಿ ಗ್ಯಾರಂಟಿ ಕೊಡೋದು. ಓಕೆ. ಓಕೆನಾ? ಆ ಥರ ಲೈನ್ ಬಂದ್ರೆ ನಿಮಗೆ 2 years ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ ಲೈನ್ ಬಂದ್ರೆ ಕಂಪ್ನಿ ಡಿಸ್ಪ್ಲೇ ರಿಪ್ಲೇಸ್ ಮಾಡ್ಕೊಡ್ತಾರೆ. ಮಾಡ್ಕೊಡ್ಬೇಕು, ಫ್ರೀ ಆಗಿ ಮಾಡ್ಕೊಡ್ಬೇಕು. ಓಕೆ. ಅಂದ್ರೆ ಲೈನ್ ಬಂದ್ರೆ ಮ್ಯಾಕ್ಸಿಮಮ್ ಒಂದು ₹200 ₹300 ಸರ್ವಿಸ್ ಚಾರ್ಜ್ ತಗೊಬೋದು. ಅದು ಬಿಟ್ಟರೆ ನಿಮಗೆ ಚೇಂಜ್ ಮಾಡಿ ಕೊಡ್ತಾರೆ, ಡಿಸ್ಪ್ಲೇ ಹೊಸದು ಹಾಕ್ಸ್ಕೊಡ್ತಾರೆ. ಅದಕ್ಕೆ ನಾವು ಗ್ಯಾರಂಟಿ ಇದ್ದೀವಿ, ಸರಿನಾ? ಅಂಡ್ ಸರ್ ಇನ್ನೊಂದು ಏನಂದ್ರೆ ಈ ನಾಡ್ ಸೀರೀಸ್ ಅಲ್ಲಿ ಅದು ಇಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾರೆ. OnePlus ನಾಡ್ C3 ನಾವು ನೋಡಿಲ್ಲ. ಅದು 10R 10 Pro 10 ಅಲ್ಲಿ ಬಂದಿರೋ ಪ್ರಾಬ್ಲಮ್ಸ್. ಯಾವ್ದು ಕರ್ವ್ ಡಿಸ್ಪ್ಲೇ ಇತ್ತು ಅದ್ರಲ್ಲಿ ಬಂದಿದೆ ಅಂತ ನೋಡಿದ್ದಾರೆ, ಬಂದಿದೆ. ಯಾವುದು ಈ 3 ವರ್ಷದಿಂದ ಏನಾಯ್ತು ಅಪ್ಡೇಟ್, ಅಲ್ಲಿ OnePlus ಆಲ್ಸೋ ವರ್ಕಿಂಗ್ ಆನ್ ದಟ್. ಅವರು ವರ್ಕ್ ಮಾಡ್ತಿದ್ದಾರೆ, ಸಾಫ್ಟ್ವೇರ್ ಅಪ್ಡೇಟ್ ಮಾಡಲು ಲೈನ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ದೇ ವರ್ಕಿಂಗ್ ಆನ್ ದಟ್ ಆ್ಯಂಡ್ ದೇ ಗಿವ್ ಸಪೋರ್ಟ್, ಫುಲ್ ಸಪೋರ್ಟ್. ಸರ್ 3 ವರ್ಷ ಇದು ಮಾಡೋ ಕಸ್ಟಮರ್ ನಾನೇ ಮಾಡಿಸ್ಕೊಟ್ಟಿದ್ದೀನಿ ಸರ್. ಇಸಂಟ್ ಇಟ್? 3 ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲೈನ್ ಬಂತು ಅಂದರೆ ಮಾಡಿಕೊಟ್ಟಿದ್ದಾರಲ್ಲ. ಈಗ ಯಾರು ಮಾಡ್ಕೊಡಿಲ್ಲ ಅದನ್ನು ಹೇಳ್ತೀನಿ ನಿಮಗೆ. ಯಾರಿಗೆ ಮಾಡ್ಕೊಡಿಲ್ಲ ಅಂದರೆ ಎಲ್ಲೋ ಸೆಕೆಂಡ್ ಮಾಡಿಬಿಟ್ಟಿರ್ತಾರೆ, ಅವ್ರ ನಂಬರ್ ಇರಲ್ಲ, ಬಾಕ್ಸ್ ಇರಲ್ಲ, ಬಿಲ್ ಇರಲ್ಲ. ಸೊ ಅವ್ರಿಗೂ ಮಾಡ್ಕೊಡಿ, ಹೆಂಗೆ ಮಾಡ್ಕೊಡಾಗುತ್ತೆ? ನೀವು ₹5,000 ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಡಿಸ್ಪ್ಲೇ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆಗುತ್ತಾ? ಸೊ ಪ್ರಾಪರ್ ನಿಮ್ಮ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಥರ ಇದ್ದರೆ ನಿಮಗೆಲ್ಲ ಮಾಡ್ಕೊಡ್ತಾರೆ ಸರ್, ನೋ ಪ್ರಾಬ್ಲಮ್. ಫೈನ್ ಸರ್. ಓಕೆ ಸರ್, ಇದು 19 ಫೈನಲ್ ಮಾಡಿದ್ವಿ. ಇದು ಸರ್ ಎರಡು ಸೇರಿಸಿ ₹19,200 ಹೇಳಿದೆ. ಓಕೆ ಸರ್. 19,200 ಹೇಳಿದ್ದಾರೆ ಸರ್. ಇದು ಆನ್ಲೈನ್ ಚೆಕ್ ಮಾಡಲಾ? ಚೆಕ್ ಮಾಡಿ ಸರ್, ಮಾಡಿ ಸರ್. ಸರ್ ಇದು ನಾವು ಒಂದು C3 ಲೈಟು 8GB 256GB ವೇರಿಯಂಟ್ ನೋಡಿ ಸರ್. C3 ಲೈಟು 8/256 21/6 ಅಂದರೆ 22 ಇದೆ. 22 ಇದೆ. ನೀವು ಕೊಡ್ಸೋದು ₹19,200. ನಿಮ್ಮ ಕಡೆಯಿಂದ ಗಿಫ್ಟ್ ಇದು ಅಥವಾ ಆಫರ್ ಅದು? ಆಫರ್ ಸರ್ ಅದು. ಓಕೆ, ರೈಟ್ ಸರ್. ಸರ್ ಓಕೆನಾ? ಓಪನ್ ಮಾಡಿ. ಓಕೆ ಫೈನ್. ಓಪನ್ ಮಾಡಲ್ಲ ಸರ್? ₹19,200 ಹೇಳಿದ್ದೀರಾ, ಕಸ್ಟಮರ್ ₹200 ಹೇಳಿದ್ದೀರಾ. ಪೇಮೆಂಟ್ ಮಾಡಿ ಕ್ಯಾಶ್ ಆಗಿ ಗೂಗಲ್ ಪೇ ಮಾಡ್ತೀರಾ ಸರ್? ಹೆಂಗೆ ಮಾಡ್ತೀರಾ ನಿಮ್ಗೆ ಯಾವ ಥರ? ನಿಮ್ಮ ಹತ್ರ ಸರ್ ಕಾರ್ಡು ತೊಗೊಳ್ತೀರಾ? ಕಾರ್ಡು ಗೂಗಲ್ ಪೇ ತೊಗೊಳ್ತೀವಿ, ಕ್ಯಾಶ್ ತೊಗೋತೀವಿ. ಓಕೆ ಸರ್. ಓಕೆನಾ? ಓಕೆ, ಓಪನ್ ಮಾಡ್ತಾ ಇದ್ದೀನಿ.
ನೀವು ಓಪನ್ ಮಾಡಿ ಸರ್. ಆನ್ ಮಾಡಿ ಸರ್. ಇದರ ಡೆಸ್ಟ್ ಬಂದ್ಬಿಟ್ಟು ಒಳಗಡೆ ಇದ್ರದ ಪೇಪರ್ದು. ಪೇಪರ್ದು ಸರ್, ಕವರ್ ಇರ್ತದಲ್ಲ, ಕವರ್ ಪೀಲ್ ಮಾಡ್ಬಿಡ್ತಾರೆ. ಪೀಲ್ ಮಾಡ್ತೀವಿ ಅದನ್ನು. ಓಕೆ 2 ಮಿನಿಟ್ಸ್ ಚಾರ್ಜ್ ಮಾಡೋಣ. ಕವರ್ ಬರ್ತಲ್ಲ, ಕವರ್ ತೆಗಿಬೇಕು ಅಷ್ಟೇ. ಸರ್ ಕೆಳಗಡೆ ಇಡಿ ಸರ್. ಆಯ್ತಲ್ಲ. ಸರ್ ಡಸ್ಟ್ ಎಲ್ಲ ಕವರ್ದು ಅದು. ಕವರ್ದು ಸರ್ ಅದು. ಹಾಂ ಹಾಂ ಇದು ರಿಮೂವ್ ಮಾಡಿ ಇದು ಹಾಕೊಡ್ತೀನಿ. ಇದು ತೆಗೆದ್ಬಿಟ್ಟು ಗ್ಲಾಸ್ ಹಾಕ್ಕೊಡ್ಬೇಕು. ಫೋನ್ ಆನ್ ಆಗಲಿ ಮಾಡಿಕೊಡ್ತೀನಿ. ಇದು ಇರ್ಬೋದು, ಇದ್ರೆ ಗ್ಲಾಸ್ ಹಾಕ್ತಾರೆ ಸ್ವಲ್ಪ ಜನ, ಬಟ್ ನಾವು ಸರ್ವಿಸ್ ಮಾಡಲ್ಲ, ಯಾಕಂದ್ರೆ ಗ್ರಿಪ್ ಬರಲ್ಲ ನಿಮ್ಗೆ ಇದರಲ್ಲಿ. ಸರ್ ಇದು ಕಂಪ್ನಿಯಿಂದ ಬರೋದು, ಇದು ಕಂಪ್ನಿ ಬರೋದು ಕವರ್. ಓಕೆ ಪೇಪರ್, ಅದನ್ನ ಹಾಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು ನಾವು. ತುಂಬ ಜನ ಮಾಡ್ತಾರೆ, ಬಟ್ ಕೆಳಗಡೆ ಬಿದ್ದರೆ ನಿಮಗೆ ಲಾಸ್ ಆಗುತ್ತೆ. ಕೆಳಗಡೆ ಬಿದ್ದರೆ ಲಾಸ್ ಆಗುತ್ತೆ ನಿಮಗೆ, ಅಷ್ಟೇನೇನಿಲ್ಲ. ಈಗ ಅದು ನಿಮಗೆ ಏನು ಗ್ಲಾಸ್ ಹಾಕೋದು ಅದು ಫ್ರೀನೇ ಇಲ್ಲ ಸರ್? ಅದು ನಾನು ಕಾಂಪ್ರಮೈಸ್ ಮಾತಾಡಿದ್ದೀನಿ ಸರ್ ಆಲ್ರೆಡಿ. ಓಕೆ ಇದೆಲ್ಲ ಸರ್ ಇದೆಲ್ಲ ಕೆಲಸ ಇರೋದು ನೋಡಿ. ಈಗ ಜಿಮೇಲ್ ಐಡಿ ಹಾಕಬೇಕು, ಮಾಡಿಕೊಡ್ಬೇಕು, ಆ್ಯಕ್ಟಿವೇಷನ್ ಮಾಡಿಕೊಡ್ಬೇಕು, ಓಕೆನಾ? ಅವೆಲ್ಲ ಮಾಡಿಕೊಡೋದು ಕೆಲಸ ಅಲ್ಲ ಸರ್. ಸ್ವಲ್ಪ ಜನ ಏನು ಮಾಡ್ತಾರೆ, ಆನ್ಲೈನ್ ತೊಗೊತಾರೆ, ಉಲ್ಟಾ ಸಿಮ್ ಹಾಕ್ಬಿಡ್ತಾರೆ, ಆಮೇಲೆ ಸಾರ್ ಹಿಂಗೆ ಹಾಕ್ಬಿಟ್ಟು ಅಂತ ಬರ್ತಾರೆ. ಅವರು ವಾರಂಟಿ ಕೊಡಲ್ಲ, ಗ್ಯಾರಂಟಿ ಕೊಡಲ್ಲ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವೊಂದು ಮಾತಾಡಿ ಅಂಗಡಿ ಫೀಲ್ ಮಾಡೋದು ಅದು ಬೇರೆ ಸರ್. ಆನ್ಲೈನ್ ತೊಗೊಂಡು ಬಾಕ್ಸಲ್ಲಿ ಮಾಡ್ಲಿಕ್ಕೆ ಕೂಡ ಅದು ಬೇರೆ ಫೀಲಿಂಗು. ಓಕೆ ತಪ್ಪು ಅಂತ ಹೇಳಲ್ಲ, ನಿಮಗೂ ಒಂದು ಈಚೆ ಬಂದಿದ್ದು ಇದಿರ್ತದೆ. ಈ ಬಾಕ್ಸಲ್ಲಿ ನಮಗೆ ಈಗ ಚಾರ್ಜರ್ ಕೊಟ್ಟಿದ್ದೀರಾ, ಕೇಬಲ್ ಕೊಟ್ಟಿದ್ದೀರಾ. ಬಾಕ್ಸಲ್ಲಿ ಏನಿದೆ ತೋರಿಸ್ತೀನಿ ಸರ್ 80 ವಾಟ್ ಚಾರ್ಜರ್ ಬರುತ್ತೆ, ಪ್ಯಾಕ್ ಸೀಲ್ಡ್. 80 ವಾಟ್ಸ್. ಅದು ಬೇಡ ನೀವು ಬಿಸಿ ಆಗುತ್ತೆ ಸರ್ ಅವ್ರಿಗೆ. ಆಯ್ತು, ಹಂಗೆ ಇರಲಿ, ಪ್ಯಾಕಿಂಗ್ ಇರಲಿ. ಗಿಫ್ಟ್ ಕೊಡ್ತಾ ಇರ್ಬೇಕು ಸರ್ ಇದು. ಓಕೆ ಸರ್, ರೈಟ್. ಮೋಸ್ಟ್ ಅವ್ರು ಗಿಫ್ಟ್ ಹಂಗೆ ಕೊಡ್ತಾರೆ. ಆನ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತೀನಿ. ಇದು ಡೇಟಾ ಕೇಬಲ್. ರೆಡ್ಡಲ್ಲಿ ಕೊಟ್ಟಿದ್ದೀರಾ, ಅದು ರೆಡ್ಡಲ್ಲೇ ಬರೋದಿದೆ. OnePlus ರೆಡ್ ಸರ್, ಡಿಫಾಲ್ಟ್ ರೆಡ್ ಬರುತ್ತೆ ನಿಮಗೆ. ಹಾಂ ಹಾಂ ಓಕೆ ಸರ್ ಇದು ಇನ್ನೊಂದು ಡೌಟು, ಇದು ರಿಮೂವ್ ಮಾಡಬೇಕಾ ಕವರ್ ಯಾವಾಗ? ಕಿವಿ ರಿಮೂವ್ ಮಾಡಿದ್ರೆ ಒಳ್ಳೇದು. ಬಿಸಿ ಹೋಗಲ್ಲ. ಬಿಸಿ ಅಂತಲ್ಲ, ಅದು ಡಸ್ಟ್ ಅಕ್ಯುಮಿಲೇಷನ್ ಆಗುತ್ತೆ, ಹಂಗೆ ಇರ್ತದೆ ಪ್ಯಾಚು. ತೆಗೆದು ಮಾಡಿದ್ರೆ ಕ್ಲೀನ್ ಆಗಿರುತ್ತೆ. ರೈಟ್, ಈಗ ಇಲ್ಲಿ ತೊಂದರೆ ಏನಿಲ್ಲ ಅಷ್ಟೇ. ತೊಂದರೆ ಇಲ್ಲ. ಇದು ಇಲ್ಲಿ ಬರ್ತದೆ, ಇಲ್ಲಿ ಇರ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಇದೇನು ಸರ್ ಇದು? ಇದು ಪೌಚ್ ಸರ್, ಕಂಪ್ನಿಯಿಂದ ಬರುತ್ತೆ ಪೌಚು. ಹಾಂ ಹಾಂ ಆಮೇಲೆ ಪಿನ್ನು. ಓಕೆ ಓಕೆ ಹಿಂಗೆ ಇರಲಿ ಇದೆಲ್ಲ. ಬೇರೆ ಆ ಪಿನ್ನು ನಮಗೆ ಸಿಮ್ ಕಾರ್ಡು ಸಿಮ್ ಕಾರ್ಡ್ ತೆಗಿಬೇಕಾದ್ರೆ ಯೂಸ್ ಮಾಡೋದು. ಬಟ್ ಎಲ್ಲದಲ್ಲೂ ಇರುತ್ತಲ್ಲ ಸರ್ ಅದು? ಎಲ್ಲ ಫೋನಲ್ಲೂ ಬರುತ್ತೆ ಸರ್, ಬಾಕ್ಸಲ್ಲಿ ಬರಲೇಬೇಕು. ಇದು ಬಂದ್ಬಿಟ್ಟು ನಮಗೆ ಪೌಚ್ ಕೊಡ್ತೀರಾ, ಕಂಪ್ನಿಯಿಂದ ಕೊಡ್ತಾ ಇದ್ದಾರೆ. ಈಗ ನೀವು ಕೊಡೋದು ನಮಗೆ ಕಸ್ಟಮರ್ಗೆ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ನಮಗೆ. ಅದೇ ಓಕೆ ಸರ್, ಇದು ಕಾಂಪ್ಲಿಮೆಂಟ್ರಿನೇ ಅಲ್ಲ ಇದು? ಇದು ಕಾಂಪ್ಲಿಮೆಂಟ್ರಿ ಸರ್. ಓಕೆ. ಸೊ ಎಲ್ಲ ಫೋನ್ಗೂ ಕೊಡ್ತೀರಾ ಹೇಗೆ? ಇದಕ್ಕೆ ಮಾತ್ರ? ಎಲ್ಲ ಫೋನ್ಗೂ ಕೊಡೋದಿಲ್ಲ ಸರ್. ನಮ್ಮ ಅಂಗಡಿಲಿ ತೊಗೊಂಡ್ರೆ ಗ್ರಾಹಕರು ಯಾರು ನಮ್ಮ ಅಂಗಡಿಲಿ ತೊಗೊತಾರೆ ಕಸ್ಟಮರ್, ಅವ್ರಿಗೆ ಡಿಫಾಲ್ಟ್ ಆಗಿ ನಾವು ಮಾಡಿಕೊಡ್ತೀವಿ. ಓಕೆ ಓಕೆ. ಈಗ ನೀವು ಎಲ್ಲಾನು ಕಾಸ್ಟ್ ಟು ಕಾಸ್ಟ್ ಕೊಟ್ಬಿಟ್ಟಿದ್ರು ಫ್ರೀ ಕೊಡಿ ಅಂದರೆ ಆಗಲ್ಲ, ಬಟ್ 90% ನಾವು ಕೊಡ್ತೀವಿ ಎಲ್ಲರಿಗೂ. ಓಕೆ ಓಕೆ. ಯಾಕಂದರೆ ಇದು ಕಾಂಪ್ಲಿಮೆಂಟ್ರಿ. ನಿಮ್ಗೆ ಆನ್ಲೈನ್ಗೂ ಆಫ್ಲೈನ್ಗೂ ನೀವು ಯಾವಾಗ ಕಂಪೇರ್ ಮಾಡಿದ್ರೆ ಇದು ನಮ್ಮ ಸರ್ವಿಸಲ್ಲೇ ನಾವು ಮಾಡ್ಬೋದು ಅಂತ ಅಷ್ಟೇ. ಸರ್ ಗ್ಲಾಸ್ ಅದು ಗ್ರಿಲ್ ಇರೋದು ಹಾಕಿದ್ರಲ್ಲ, ಬ್ಲ್ಯಾಕ್ ಔಟ್ಲೈನ್ ಬರುತ್ತೆ ಅದು? ಇದು ಬ್ಯಾಕ್ ಔಟ್ಲೈನ್ ಬರುತ್ತೆ ನಿಮಗೆ. ಸರ್ ಕ್ವಾಲಿಟಿ ನೋ ಕಾಂಪ್ರಮೈಸ್. ನೀವೇನು ಕೇಳಿದಿರೋ ನೀವು ಮಾಡಿಕೊಡ್ತೀನಿ, ನೋ ಪ್ರಾಬ್ಲಮ್. ಒಳಗಡೆ ಆಲ್ರೆಡಿ ಒಂದು ಕೊಟ್ಟಿದ್ದಾನೆ. ಓಕೆ, ಇದು ಫೈನಲ್ ಲುಕ್ ಅಲ್ಲ ಸರ್? ಇದು ಅದೇ ಫೈನಲ್ ಲುಕ್ ಸರ್. ಗೋರಿಲ್ಲಾ ಗ್ಲಾಸ್ ಹಾಕ್ಕೊಟ್ಟಿದ್ದೀರಾ, ಒಂದು ಸಿಲಿಕಾನ್ ಬ್ಯಾಕ್ ಕವರ್ ಹಾಕ್ಕೊಟ್ಟಿದ್ದೀರಾ. ರೈಟ್, ಬರ್ತದೆ 10 ಮಿನಿಟ್ಸ್ ನಿಮ್ದು ಥರ ಹೋಗಿದ್ದೀನಿ ಸರ್. 19,200 ರೂಪಾಯಿಗೆ ಕಸ್ಟಮರ್ ಕೊಡ್ತಾ ಇದ್ದಾರೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೈಸ್.
ಮತ್ತೆ ಕೇಳ್ತೀನಿ, ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ? ಗಾಂಧಿ ಬಜಾರ್, ಓಕೆ, ಗಾಂಧಿ ಬಜಾರ್, RBL ಬ್ಯಾಂಕ್ ಆಪೋಸಿಟ್. RBI ಬ್ಯಾಂಕ್ ಆಪೋಸಿಟ್. ಸರ್, ಈಗ ಸರ್ಗೆ ಕೊಟ್ಟಿದ್ದು 19,500 ರೂಪಾಯಿಗೆ ಯಾವ ಸರ್ ಅದು OnePlus ಕೊಟ್ಟಿದ್ದೀರಾ? OnePlus Nord C3 Lite 8GB 256GB ಪ್ಲಸ್ ಒಂದು ಬ್ಲೂಟೂತ್ 1,500 ರೂಪಾಯಿದು ಪ್ಲಸ್ ಗ್ಲಾಸ್ ಪೌಚ್ 2 ಫ್ರೀ ಹಾಕ್ಬಿಟ್ಟು. ಓಕೆ ಸರ್, 19,500 ರೂಪಾಯಿ ಕೊಟ್ಟಿರಿ. ಸರ್, ಈಗ ಸದಾ ಸ್ಟ್ರೈಟ್ ಫಾರ್ವರ್ಡ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಏನಾರ ಅದ್ರ ಮೇಲೆ ಡಿಸ್ಕೌಂಟ್ ಕೊಡೋಕ್ಕಾಗತ್ತಾ? ಸರ್, ನಿಮ್ಮ ಯೂಟ್ಯೂಬ್ ಚಾನಲ್ ಬಂದು ರೆಫರ್ ಮಾಡಿ ಬಂದರೆ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. 500 ರೂಪೀಸ್ ಡಿಸ್ಕೌಂಟ್ ಕೊಡ್ತೀರಾ? ಸರ್, ಮತ್ತೆ ನಿಮ್ಮ ಫೋನ್ ನಂಬರ್ ಕೇಳ್ತೀನಿ ಸರ್. 9243105064. ಓಕೆ ಸರ್, ಹಾಲಿಡೇಸು ಏನಿಲ್ಲ ಸರ್, ಹಾಲಿಡೇ ಇರ್ತೀರಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.